ಮೀನರಾಶಿಯವರ ವಿಷಯದಲ್ಲಿ ಒಂದು ತುಂಬಾನೇ ವಿಚಿತ್ರವಾದ ಆದ್ರೆ ಇಂಟ್ರೆಸ್ಟಿಂಗ್ ಆದಂಥ ವಿರೋಧಾಭಾಸೆ ಇದೆ. ಅವರು ಎಲ್ಲವನ್ನೂ ಎಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಅಂದ್ರೆ ಅಷ್ಟೇ ಆಳವಾಗಿ ಅವರನ್ನೇ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅನ್ನೋ ಭಾವನೆ ಅವರನ್ನು ಸದಾ ಕಾಡ್ತಿರುತ್ತೆ. ಬನ್ನಿ, ಜ್ಯೋತಿಷ್ಯದ ಮೂಲಕ ಈ ಒಂದು ಇಮೋಷನಲ್ ಗೊಂದಲದ ಹಿಂದಿನ ಸತ್ಯ ಏನು ಅಂತ ನೋಡೋಣ. ಸರಿ, ಹಾಗಾದ್ರೆ ಬನ್ನಿ ಈ ಒಂದು ಮುಖ್ಯವಾದ ಪ್ರಶ್ನೆಯಿಂದಾನೇ ಶುರು ಮಾಡೋಣ. ಎಲ್ಲರ ಭಾವನೆಗಳನ್ನ ಅಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋ ಮೀನರಾಶಿಯವರಿಗೆ ತಮ್ಮ ಭಾವನೆಗಳನ್ನ ಯಾಕೆ ಯಾರೂ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಅನ್ಸುತ್ತೆ. ಇದು ಅವರಲ್ಲಿ ಚಾಲಾ ಮಂದಿ ಅನುಭವಿಸೋ ಒಂದು ಕಾಮನ್ ಫೀಲಿಂಗ್. ಹಾಗಿದ್ರೆ ಈ ಒಂದು ಎಮೋಷನಲ್ ಡೆಪ್ತ್ ಇದೆಯಲ್ಲ, ಇದರ ಮೂಲವಾದ್ರೂ ಏನು? ಇದರ ಉತ್ತರ ಸಿಗೋದು ನಮಗೆ ಜ್ಯೋತಿಷ್ಯದಲ್ಲಿ. ಅವರ ಈ ಒಂದು ವಿಶೇಷ ಸ್ವಭಾವಕ್ಕೆ ಯಾವ ಗ್ರಹ, ಯಾವ ತತ್ವಕಾರಣ ಅನ್ನೋದನ್ನ ಈಗ ನೋಡೋಣ. ಮೀನರಾಶಿಯವರ ವ್ಯಕ್ತಿತ್ವದ ಹಿಂದೆ ಮುಖ್ಯವಾಗಿ 2 ಜ್ಯೋತಿಷ್ಯದ ಅಂಶಗಳಿವೆ. ಒಂದ್ಕಡೆ ಇದು ಜಲತತ್ವದ ರಾಶಿ. ಜಲ ಅಂದ್ರೇನೆ ಭಾವನೆ, ಅನುಭವ, ಹೃದಯದ ಆಳ. ಇನ್ನೊಂದ್ ಕಡೆ ಇದರ ಅಧಿಪತಿ ಗುರುಗ್ರಹ. ಗುರು ಅಂದ್ರೆ ಜ್ಞಾನ, ದಯೆ ಮತ್ತು ಆತ್ಮೀಯತೆಯ ಪ್ರತೀಕ. ಇವೆರವರ ಕಾಂಬಿನೇಷನ್ನೇ ಅವರ ಸಹಾನುಭೂತಿಗೆ ಅಡಿಪಾಯ. ಈ ಜ್ಯೋತಿಷ್ಯದ ಪ್ರಭಾವದಿಂದ ಏನಾಗುತ್ತೆ ಅಂದ್ರೆ, ಮೀನರಾಶಿಯವರು ಯಾರಾದ್ರೂ ಮಾತಾಡಿದ್ರೆ ಕೇವಲ ಆ ಪದಗಳನ್ನಷ್ಟೇ ಕೇಳಿಸ್ಕೊಳ್ಳೋದಿಂದ ಆ ಪದಗಳ ಹಿಂದಿರೋ ಹೇಳಲಾಗದ ಭಾವನೆಗಳು, ನೋವು, ಖುಷಿ ಎಲ್ಲವನ್ನೂ ಅವರು ಅಷ್ಟು ಸುಲಭವಾಗಿ ಗ್ರಹಿಸ್ಬಿಡ್ತಾರೆ. ಇದು ನಿಜಕ್ಕೂ ಒಂದು ವಿಶೇಷವಾದ ಸಾಮರ್ಥ್ಯ ಅಲ್ವಾ? ಅಂದ್ಹಾಗೆ ಇದೇ ಅದ್ಭುತವಾದ ಕೆಪಾಸಿಟಿ ಇದೆಯಲ್ಲ, ಇದು ಅವರಿಗೆ ಒಂದು ಸೀಕ್ರೆಟ್ ಪವರ್ ಅನ್ನೇ ಕೊಡುತ್ತೆ. ಬೇರೆ ಯಾವ ರಾಶಿಯಲ್ಲೂ ಕಾಣಸಿಗದ ಒಂದು ವಿಶಿಷ್ಟ ಶಕ್ತಿ. ಏನದು ಅಂತ ಕುತೂಹಲನಾ? ಆ ಶಕ್ತಿ ಬೇರೇನೂ ಅಲ್ಲ, ಅದೇ ಎಮೋಷನಲ್ ಇಂಟೆಲಿಜೆನ್ಸ್, ಅಂದ್ರೆ ಭಾವನಾತ್ಮಕ ಬುದ್ಧಿವಂತಿಕೆ. ಬೇರೆಯವ್ರ ಬಾಯ್ಬಿಟ್ಟು ಹೇಳ್ದೇ ಇದ್ರೂ ಅವರ ಮನ್ಸಲ್ಲಿ ಏನಿದೆ, ಅವ್ರ ನೋವೇನು ಅಂತ ಅರ್ಥ ಮಾಡ್ಕೊಳ್ಳೋ ಈ ಸಹಾನುಭೂತಿಯ ಶಕ್ತಿ ಇದೆಯಲ್ಲ, ಇದು ಎಲ್ಲರಲ್ಲೂ ಇರೋಲ್ಲ. ಇದು ಮೀನರಾಶಿಯವರ ಅತಿದೊಡ್ಡ ಪ್ಲಸ್ ಪಾಯಿಂಟ್. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಈ ಅದ್ಭುತ ಶಕ್ತಿಯೇ ಒಂದ್ರೀತಿ ಅವರ ಒಳಗಿನ ಹೋರಾಟಕ್ಕೆ ಕಾರಣ ಆಗ್ಬಿಡುತ್ತೆ. ಅಂದ್ರೆ ಎಲ್ಲರನ್ನೂ ಅರ್ಥ ಮಾಡ್ಕೊಳ್ಳೋ ಈ ಸ್ವಭಾವವೇ ಅವರು ಅಪಾರ್ಥಕ್ಕೊಳಗಾಗಲು ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ನೋಡೋಣ. ಅವರ ಹೋರಾಟದ ಮೂಲ ಇರೋದೇ ಈ ಒಂದು ಎಮೋಷನಲ್ ಇಂಬ್ಯಾಲೆನ್ಸ್ನಲ್ಲಿ. ಮೀನರಾಶಿಯವರು ತಮ್ಮ ಪ್ರೀತಿ, ಸಹಾಯ, ಸಮಯವನ್ನ ಬೇರೆಯವರಿಗೆ ಯೋಚನೆ ಮಾಡದೆ ಕೊಟ್ಬಿಡ್ತಾರೆ. ಆದ್ರೆ ಪ್ರತ್ಯಾಗಿ ಅವರು ಅಷ್ಟನ್ನೇ ನಿರೀಕ್ಷಿಸಲ್ಲ, ಅಥವಾ ಕೆಲವೊಮ್ಮೆ ಅವ್ರಿಗೆ ಅದು ಸಿಗೋದು ಕೂಡ ಇಲ್ಲ. ಇದೇ ಗ್ಯಾಪ್ ಅವರಲ್ಲಿ ನೋವನ್ನ ಹುಟ್ಟುಹಾಕುತ್ತೆ. ಸೊ ಅವರ ಈ ಆಂತರಿಕ ಸಂಘರ್ಷಕ್ಕೆ ಪ್ರಮುಖವಾಗಿ 3 ಕಾರಣಗಳನ್ನ ನಾವು ನೋಡಬಹುದು. 1, ಅವರು ತಮ್ಮ ನೋವನ್ನ ಮುಚ್ಚಿಟ್ಕೊಳ್ಳೋದು. 2, ತಾವು ಪಡೆಯೋದಕ್ಕಿಂತ ಜಾಸ್ತಿ ಕೊಡ್ತಾ ಇರೋದು. ಮತ್ತು 3ನೇದು, ಈ ಪ್ರಪಂಚ ಅವರಷ್ಟು ಇಮೋಷನಲ್ ಆಗಿ ಯೋಚಿಸೋದಿಲ್ಲ ಅನ್ನೋ ಕಹಿ ಸತ್ಯ. ನೋಡಿ, ಮೀನರಾಶಿಯವರು ಸಾಮಾನ್ಯವಾಗಿ ತಮ್ಮ ಕಷ್ಟಗಳನ್ನ ಬೇರೆಯವರತ್ರ ಹೇಳ್ಕೊಳ್ಳೋಕೆ ಹೋಗೋದಿಲ್ಲ. ನಮ್ಮ ನೋವಿನಿಂದ ಬೇರೆಯವರಿಗೆ ಯಾಕೆ ಹೊರೆ ಮಾಡಬೇಕು ಅನ್ನೋದು ಅವರ ಮನಸ್ಥಿತಿ. ಇದರ ರಿಸಲ್ಟ್ ಏನಾಗುತ್ತೆ ಅಂದ್ರೆ, ಎಲ್ಲರೂ ಅವರನ್ನ ನೋಡಿ, ಇವ್ರು ಯಾವಾಗ್ಲೂ ಹ್ಯಾಪಿಯಾಗಿರ್ತಾರೆ, ಇವ್ರಿಗೇನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಂಡ್ಬಿಡ್ತಾರೆ. ಇದು ಒಪ್ಕೊಳ್ಳೋಕೆ ಸ್ವಲ್ಪ ಕಷ್ಟ ಆದ್ರೂ ಇದೇ ನಿಜ. ಈ ಪ್ರಪಂಚದಲ್ಲಿ ಎಲ್ರೂ ಮೀನರಾಶಿಯವರ ಹಾಗೆ ಅಷ್ಟು ಆಳವಾಗಿ ಯೋಚಿಸೋಲ್ಲ, ಅಷ್ಟು ಡೀಪಾಗಿ ಫೀಲ್ ಮಾಡೋಲ್ಲ. ಅವರ ಎಮೋಷನಲ್ ಲೆವೆಲ್ಗೂ ಬೇರೆಯವರ ಲೆವೆಲ್ಗೂ ಒಂದು ದೊಡ್ಡ ವ್ಯತ್ಯಾಸ ಇರುತ್ತೆ. ಈ ಮಿಸ್ಮ್ಯಾಚ್ನಿಂದನೇ ಅವರಿಗೆ ಒಂಟಿತನ ಕಾಳೋಕೆ ಶುರುವಾಗುತ್ತೆ. ಹಾಗಾದ್ರೆ ಈಗ ಒಂದು ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಅವರೇ ಈ ಸಹಾನುಭೂತಿಯ ಸ್ವಭಾವ ಇದೆಯಲ್ಲ, ಇದು ಅವರ ವೀಕ್ನೆಸ್ಸಾ ಅಥವಾ ಸ್ಟ್ರೆಂತಾ? ಬನ್ನಿ ಇದನ್ನ ಸ್ವಲ್ಪ ಬೇರೆ ಆಂಗಲಿಂದ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ಬೇರೆಯವರ ನೋವನ್ನು ಅರ್ಥ ಮಾಡಿಕೊಳ್ಳೋದು, ಅವರ ಕಷ್ಟಗಳಿಗೆ ಸ್ಪಂದಿಸುವುದು, ಇಂಥ ಒಂದು ಅದ್ಭುತವಾದ ಗುಣ ಒಂದು ದೌರ್ಬಲ್ಯ ಆಗೋಕ್ ಸಾಧ್ಯನಾ? ಅಥವಾ ಅದು ಅವರ ಅತಿದೊಡ್ಡ ಶಕ್ತಿಯೇ ಆಗಿರಬಹುದಾ? ಇದಕ್ಕೆ ಉತ್ತರ ತುಂಬಾನೇ ಸಿಂಪಲ್. ಇದು ಅವರ ದೌರ್ಬಲ್ಯ ಖಂಡಿತ ಅಲ್ಲ. ವಾಸ್ತವವಾಗಿ ಇದು ಅವರ ಅತಿದೊಡ್ಡ ಶಕ್ತಿ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಜನರನ್ನು ಅಷ್ಟು ಆಳವಾಗಿ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರೋದ್ರಿಂದಾನೇ ಅವರು ಅತ್ಯುತ್ತಮ ಸ್ನೇಹಿತರಾಗಬಲ್ಲರು, ಅದ್ಭುತ ಜೀವನ ಸಂಗಾತಿಯಾಗಬಲ್ಲರು. ಅಷ್ಟೇ ಅಲ್ಲ, ಕಷ್ಟದಲ್ಲಿರೋ ಎಷ್ಟೋ ಜನರಿಗೆ ದಾರಿದೀಪವಾಗಿ ಒಂದು ಬೆಳಕಾಗಿ ನಿಲ್ಲಬಲ್ಲರು. ಆದ್ರೆ ಈ ಶಕ್ತಿಯನ್ನ ಪಾಸಿಟಿವ್ ಆಗಿ ಬಳಸ್ಕೊಳ್ಳೋಕೆ ಬ್ಯಾಲೆನ್ಸ್ ಅನ್ನೋದು ತುಂಬಾನೇ ಮುಖ್ಯ. ಹಾಗಿದ್ರೆ ಆ ಸಮತೋಲನವನ್ನ ಕಂಡುಕೊಳ್ಳೋ ದಾರಿ ಯಾವುದೋ? ಇಲ್ಲಿ ಒಂದು ವಿಷಯವನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಅವರು ತಮ್ಮ ಫೀಲಿಂಗ್ಸನ್ನ ಕಡಿಮೆ ಮಾಡ್ಕೊಳ್ಬೇಕಾಗಿಲ್ಲ, ಹಾಗೆ ಮಾಡೋಕೆ ಸಾಧ್ಯನೂ ಇಲ್ಲ. ಬದಲಿಗೆ ತಮ್ಮ ಸ್ವಭಾವವನ್ನ ಬದಲಿಸದೆ ತಮ್ಮ ಮತ್ತು ಬೇರೆಯವರ ಅಗತ್ಯಗಳ ನಡುವೆ ಒಂದು ಬ್ಯಾಲೆನ್ಸ್ ಸಾಧಿಸಬೇಕು.
ಹಾಗಿದ್ರೆ ಆ ಬ್ಯಾಲೆನ್ಸ್ ಸಾಧಿಸೋದು ಹೇಗೆ? ಸಿಂಪಲ್. ಬೇರೆಯವರ ಕಷ್ಟಗಳನ್ನ ಗುರುತಿಸಿ ಅವರಿಗೆ ಸಪೋರ್ಟ್ ಕೊಡೋದನ್ನ ಮುಂದುವರಿಸಿ. ಆದ್ರೆ ಅದೇ ಸಮಯದಲ್ಲಿ ತಮ್ಮ ಸ್ವಂತ ಭಾವನೆಗಳಿಗೂ ಅಷ್ಟೇ ಪ್ರಾಮುಖ್ಯತೆ ಕೊಡಬೇಕು. ಸೆಲ್ಫ್ ಕೇರ್ ಅಂದ್ರೆ ಸ್ವ ಆರೈಕೆ ಮತ್ತು ತಮ್ಮನ್ನು ತಾವು ರಕ್ಷಿಸಿಕೊಳ್ಳುವುದನ್ನ ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ಒಂದು ಸಾಮರಸ್ಯ ಸಾಧ್ಯ. ಸೊ ಕೊನೆಯದಾಗಿ ಮೀನರಾಶಿಯವರಿಗೆ ಹೇಳೋದಿಷ್ಟೇ, ನಮ್ಮನ್ನು ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಅಂತ ಕೊರಗೋದು ಬಿಟ್ಟು ಮೊದಲು ಅವರು ತಮ್ಮನ್ನು ತಾವು ಅರ್ಥ ಮಾಡ್ಕೊಳ್ಬೇಕು, ತಮ್ಮ ಹೃದಯವನ್ನ ಜಾಗರೂಕತೆಯಿಂದ ಕಾಪಾಡ್ಕೊಳ್ಬೇಕು ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ಭಾವನೆಗಳಿಗೆ ಬೆಲೆ ಕೊಡಬೇಕು. ಇದನ್ನು ಮಾಡಿದ ದಿನ ಅವರ ಈ ಶಕ್ತಿ ಅವರಿಗೆ ಹೊರೆಯಾಗೋಲ್ಲ, ಬದಲಿಗೆ ಒಂದು ದೊಡ್ಡ ವರವಾಗುತ್ತೆ.